ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 13ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:04 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ ಬೆಳಿಗ್ಗೆ 7:50 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9:05 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಬೆಳಿಗ್ಗೆ 11:53 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:18 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9:26 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:09 ಅಪರಾಹ್ನ 4:35 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 9:50 ಹಾಗೆ ಮಧ್ಯಾಹ್ನ 12:36 ಮಧ್ಯಾಹ್ನ 1:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:36 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗಿನ ಜಾವ 3:35 ಪ್ರಾತಃ ಕಾಲ 5:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:32 ಸೂರ್ಯಾಸ್ತ ಸಂಜೆ 5:52. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮವನ್ನು ಹಾಗೆ ನಿಮ್ಮ ಮನದ ಬಯಕೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಸಿಕ್ಕುವಂಥ ದಿನ. ಇನ್ನು ಈ ಶುಕ್ರ ಅಂತ ಹೇಳಿದ್ರೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಹಾಗೆ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇಂಥವುಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಸಂದರ್ಭಗಳು ಈ ದಿನ ಇರುತ್ತೆ. ಹಾಗಾಗಿ ಮನರಂಜನೆಗೆ ತುಂಬ ಅನುಕೂಲಕರವಾಗಿರುವಂಥ ದಿನ.
ಇನ್ನು ಪ್ರೀತಿ, ಪ್ರೇಮ, ಪ್ರಣಯಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಮನೆ ಆಗಲಿ, ವಾಹನ ಆಗಲಿ, ಆಡಂಬರದ ವಸ್ತುಗಳಾಗಲಿ, ಇನ್ನು ಮಧುರ ಪಾನೀಯಗಳು, ಇವುಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಇಂತಹ ಒಂದು ಭೌತಿಕ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಸಂತೋಷ ಇದೆ. ಹಾಗೆ ಮನೆಯ ನವೀಕರಣ ಆಗಲಿ, ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೂ ಈ ದಿನ ಅತ್ಯುತ್ತಮವಾಗಿರುವಂತಹ ದಿನ. ಹಾಗಾಗಿ ಶುಕ್ರನಿಂದ ಮನಸ್ಸಿಗೆ ತುಂಬ ಖುಷಿ ತರುವಂತಹ ವಿದ್ಯಮಾನಗಳು, ಸನ್ನಿವೇಶಗಳು ಈ ದಿನ ಹೆಚ್ಚಾಗಿರುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ, ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 55 ನಿಮಿಷದಿಂದ ಸಂಜೆ 5 ಗಂಟೆ 53 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 1 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ರಾಹುಕಾಲ ಬೇರೆ ಇರುವಂಥದ್ದು. ಹಾಗಾಗಿ ಈ ಗುರುಹೋರವನ್ನು ನೋಡಿ ಅನುಸರಣೆ ಮಾಡಬೇಕು. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ವ್ಯಾಪಾರ ವ್ಯವಹಾರಗಳು ನಡೆಯುವಂಥ ದಿನ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ಅಂದರೆ ನಿಮ್ಮ ಯಾವುದೇ ತಂಟೆ ತಕರಾರುಗಳು, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲೂ ಕೂಡ ಈ ದಿನ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಶನಿ ಹೋರಾದಲ್ಲಿ ಈ ಕೆಲಸಗಳನ್ನು ನೀವು ಮುಂದುವರಿಸ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 58 ನಿಮಿಷದಿಂದ ಅಪರಾಹ್ನ 4 ಗಂಟೆ 55 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 11 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು, ಅಂದರೆ ಮಾರಾಟ ಆಗಲಿ ಖರೀದಿಯಾಗಲಿ, ಈ ದಿನ ತುಂಬ ಅನುಕೂಲತೆಗಳಿರುತ್ತೆ ಈ ಚಂದ್ರಹೋರದಲ್ಲಿ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 5 ನಿಮಿಷದಿಂದ ರಾತ್ರಿ 11 ಗಂಟೆ 8 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಪ್ರಯಾಣವನ್ನು ನೀವು ಈ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರದ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಕೂಡ ಅದನ್ನು ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಬಾಕಿ ಇರುವಂಥ ಕೆಲವು ಕೆಲಸ ಕಾರ್ಯಗಳನ್ನು ಏನಾದರೂ ನೀವು ನೋಡೋದಿದ್ದರೆ, ಫಾಲೋ ಅಪ್ ಮಾಡೋದಿದ್ದರೆ, ಅಥವಾ ಹೊಸದಾಗಿ ಆರಂಭ ಮಾಡೋದಿದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 29 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 7 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಈ ಮುಹೂರ್ತ ತಿಳ್ಕೊಳ್ಳುವಂಥದ್ದು, ಯಾವ ಹೊರ ಯಾವ ಕೆಲಸಕ್ಕೆ ಅನುಕೂಲಕರವಾಗಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚಟುವಟಿಕೆಗಳನ್ನು ಅಥವಾ ಪ್ರಯಾಣವನ್ನು ನಿಗದಿತ ಸೂಕ್ತ ಸಮಯದಲ್ಲಿ, ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡುವಂಥದ್ದು ಬಹಳ ಮುಖ್ಯ. ಇದನ್ನು ಜ್ಯೋತಿಷ್ಯ ಶಾಸ್ತ್ರಜ್ಞರು, ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಶಿವ ದೀಪೋತ್ಸವ ನಡೆಯುವಂಥ ದಿನ. ಅದರಲ್ಲೂ ಮಾರ್ಗಶಿರ ಮಾಸ, ವಿಶೇಷವಾಗಿ ಕಾರ್ತಿಕೈ ಮಾಸ ಅಂತಲೇ ತಮಿಳು ಪ್ರದೇಶದಲ್ಲಿ ಕರೆಯಲ್ಪಡುವಂಥದ್ದು. ಹಾಗಾಗಿ ವೃಶ್ಚಿಕ ಮಾಸದಲ್ಲಿ
ಈ ಶಿವ ದೀಪೋತ್ಸವ ಈ ದಿನ ನಡೆಯುತ್ತೆ. ಇನ್ನು 15ನೇ ತಾರೀಕು ಭಾನುವಾರ ವಿಷ್ಣು ದೀಪೋತ್ಸವ ನಡೆಯುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಯನ್ನು ಹಾಗೆ ವಿಷ್ಣುವಿನ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡುವಂಥ ವರ್ಗ ಇದ್ದಾರೆ. ಹಾಗಾಗಿ ಶಿವ ದೀಪೋತ್ಸವ ಮತ್ತು ವಿಷ್ಣು ದೀಪೋತ್ಸವಗಳು ದೇವಾಲಯಗಳಲ್ಲಿ ನಡೆಯುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಾಂಕೇತಿಕ ಅರ್ಥವನ್ನು ಈ ದೀಪೋತ್ಸವ ಹೊಂದಿರುವಂಥದ್ದು. ಇನ್ನು ಈ ದಿನ ತ್ರಯೋದಶಿಯ ತಿಥಿ ಇರೋದರಿಂದ ಸಂಜೆ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಅಂದರೆ ಈ ದಿನ ಸೂರ್ಯಾಸ್ತವಾಗುವಂಥ ಸಮಯದಲ್ಲಿ, ಅಂದರೆ ಸಂಜೆಯ ಈ ಗೋಧೂಳಿ ಸಮಯದಲ್ಲಿ ಸೂರ್ಯಾಸ್ತಕ್ಕೆ 1 ಗಂಟೆ ಮೊದಲು, ಸೂರ್ಯಾಸ್ತದ ನಂತರದ 1 ಗಂಟೆ ಏನಿದೆ ಇದು ಪ್ರದೋಷ ಸಮಯ. ಈ ಒಂದು ಸಮಯದಲ್ಲಿ ಶಿವನನ್ನು ದರ್ಶನ ಮಾಡಿದ್ರೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಕೂಡ ನಿಮಗೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು, ಕೆಲವರು ಈ ದಿನ ಉಪವಾಸವನ್ನು ಕೂಡ ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಹಾಗಾಗಿ ಈ ದಿನ ಶ್ರೀರಾಮಚಂದ್ರನ ಭಕ್ತನಾದಂತಹ ಆಂಜನೇಯನನ್ನು ಯಾರು ಸ್ಮರಣೆ ಮಾಡ್ಕೊಳ್ತಾರೆ ಅವರಿಗೆ ಆತ್ಮವಿಶ್ವಾಸ, ಆತ್ಮಬಲ, ಮನೋಬಲ ಬಹಳ ವಿಶೇಷವಾಗಿ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ಹನುಮಂತನ ದರ್ಶನ ಮಾಡಬೇಕು, ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳೋದ್ರಿಂದ ಅತ್ಯುತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ನಾಳೆಯ ದಿನ ವಿಶೇಷ, ಏಕೆಂದರೆ ನಾಳೆ ಶನಿವಾರದ ದಿನ ಸ್ಥಿರವಾಸರ ಇರುತ್ತೆ, ರೋಹಿಣಿ ನಕ್ಷತ್ರ ಇರುತ್ತೆ ನಾಳೆ. ಹಾಗಾಗಿ ಯಾವ ದಿನ ಶನಿವಾರ ಮತ್ತು ರೋಹಿಣಿ ನಕ್ಷತ್ರ ಒಂದಾಗಿ ಬರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ, ಅಮೃತ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿ ನಾಳೆಯ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ. ಇನ್ನು ಈ ಅಮೃತ ಸಿದ್ಧಿಯೋಗ ಅಥವಾ ಈ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ 6:37 15ನೇ ತಾರೀಕು ಬೆಳಗಿನ ಜಾವ 3:54 ಕೂಡ ಈ ಯೋಗ ಇರುತ್ತೆ. ಹಾಗಾಗಿ ಶನಿವಾರ ಪೂರ್ತಿ ದಿನ ಈ ಯೋಗ ಇರೋದರಿಂದ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳು ಯಾವುದೇ ಇದ್ದರೂ ಅದನ್ನು ಆರಂಭ ಮಾಡಬಹುದು. ಏಕೆಂದರೆ ಶನಿವಾರ ಸ್ಥಿರವಾಗಿ ಇರುವಂಥದ್ದು, ನೀವು ಆಯ್ಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಬರುವಂಥ ಫಲಿತಾಂಶಗಳು ಸ್ಥಿರವಾಗಿರುತ್ತೆ, ನಿಮ್ಮ ಒಂದು ತೀರ್ಮಾನ ಕೂಡ ಸ್ಥಿರವಾಗಿರುತ್ತೆ. ಹಾಗಾಗಿ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಶಾಶ್ವತವಾದಂಥ ಫಲಿತಾಂಶವನ್ನು ಕೊಡಲಿಕ್ಕೆ ತುಂಬ ಉತ್ತಮವಾಗಿರುವಂಥ ದಿನ ಇದು. ಇನ್ನು ನಾಳಿದ್ದು ಭಾನುವಾರ 15ನೇ ತಾರೀಕು ಹುಣ್ಣಿಮೆ ಇರುವಂಥ ದಿನ. ಈ ದಿನ ಹೊಸ್ತಿಲ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು, ಜೊತೆಗೆ ಬುಧ ವಕ್ರತ್ಯಾಗವನ್ನು ಮಾಡುವಂಥ ದಿನ. ಹಾಗೆ ಧನುರಾಶಿಗೆ ವಾಕ್ಯ ರೀತಿಯಲ್ಲಿ ರವಿ ಪ್ರವೇಶ ಮಾಡುವಂಥದ್ದು. ಇನ್ನು 16ನೇ ತಾರೀಕು ಬೆಳಿಗ್ಗೆ ರವಿ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ, ಧನುಸ್ಸಿನ ಸಂಕ್ರಮಣ ಆಗುವಂಥದ್ದು, ಅಲ್ಲಿಂದ ಧನುರ್ಮಾಸ ಆರಂಭ ಆಗ್ತಾ ಇದೆ. ಹಾಗಾಗಿ ಸೋಮವಾರದ ದಿನ 16ನೇ ತಾರೀಕು ಧನುರ್ಮಾಸ ಆರಂಭ ಆಗಿ 1 ತಿಂಗಳ ಕಾಲ ಇರುವಂಥದ್ದು. ಇನ್ನು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯವರೆಗೆ ಧನುರ್ಮಾಸ ಇರುತ್ತೆ. ಹಾಗಾಗಿ ಈ ಧನುರ್ಮಾಸದ ವಿಶೇಷತೆಗಳ ಬಗ್ಗೆ ಕೂಡ ನಾಳೆ ತಿಳ್ಕೊಳ್ಳೋಣ. ಹಾಗೆ ಈ ದಿನ ಹನುಮ ಜಯಂತಿನ ಅಥವಾ ಹನುಮದ್ ವ್ರತನ ಅನ್ನುವಂಥ ಒಂದು ಜಿಜ್ಞಾಸೆ ಕೆಲವರಲ್ಲಿದೆ. ಇದನ್ನು ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಗೆ ಈ ದಿನ ಆಂಜನೇಯನನ್ನು ಸ್ಮರಣೆ ಮಾಡೋದ್ರಿಂದ ಯಾವ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಬಂಧುಗಳೇ, ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಇದ್ದ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇದನ್ನು ಕೆಲವರು ಹನುಮ ಜಯಂತಿ ಅಂತ ಹೇಳಿ ಕರೀತಾರೆ. ಇದು ತಪ್ಪು, ಏಕೆಂದರೆ ಹನುಮ ಜಯಂತಿ ಬರುವಂಥದ್ದೇ ಬೇರೆ ಮಾಸದಲ್ಲಿ. ಇಲ್ಲಿ ಹನುಮದ್ ವ್ರತ ಬೇರೆ ಒಂದು ವ್ರತದಂತೆ ಇದು ಕೂಡ ಒಂದು ವಿಶೇಷವಾಗಿರುವಂಥದ್ದು. ಅದರಲ್ಲೂ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಹೇಗೆ ಮಾಡ್ತೇವೆಯೋ ಅದೇ ರೀತಿಯಲ್ಲಿ ಈ ವ್ರತ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಅನಂತ ವ್ರತದಲ್ಲಿ ಯಮುನಾ ಪೂಜೆಯನ್ನು ಮಾಡಿದ್ರೆ, ಈ ಹನುಮದ್ ವ್ರತದಲ್ಲಿ ಪಂಪಾ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಅನಂತ ವ್ರತದಲ್ಲಿ 14 ಗಂಟುಗಳ ದೋರ ಬಂಧನವನ್ನು ಧರಿಸಿದ್ರೆ, ಇಲ್ಲಿ 13 ಗಂಟುಗಳ ದೋರವನ್ನು ಧರಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಅನಂತ ಚತುರ್ದಶಿಯ ದಿನ ನಾವು ಧರಿಸುವಂತಹ ದೋರ ಬಂಧನ ಏನಿದೆ ಅದು ರಕ್ತವರ್ಣದ್ದಾದರೆ, ಇಲ್ಲಿ ಹನುಮತ್ ವ್ರತದಲ್ಲಿ ನಾವು ಧರಿಸುವಂತಹ ದೋರ ಬಂಧನ ಹಳದಿ ಬಣ್ಣದ ದೋರದಿಂದ ಇರಬೇಕು ಅನ್ನುವಂಥದ್ದು ಇದೆ. ಈ ವ್ಯತ್ಯಾಸಗಳನ್ನು ಬಿಟ್ಟರೆ ವ್ರತದೋಪಾದಿಯಲ್ಲೇ ನಡೆಯುವಂಥದ್ದು ಇದೆ. ಇಲ್ಲಿ ಹನುಮ ಅಂತ ಹೇಳಿದ್ರೆ ಜ್ಞಾನ, ಅಂತಹ ಜ್ಞಾನವನ್ನು ಹೊಂದಿರುವಂಥವನ್ನೇ
ಅಪಾರ ಜ್ಞಾನವನ್ನು ಹೊಂದಿರುವಂಥವನೇ ಹನುಮಾನವನು. ಹಾಗೆ ರುಜುಗಣದ ಅರಸನಾದಂತಹ ಹನುಮದೇವರು ಯಥಾರ್ಥ ಜ್ಞಾನಿಗಳಾಗಿದ್ದಾರೆ. ಹೀಗೆ ಇವರನ್ನು ಉಪಾಸನೆ ಮಾಡೋದ್ರಿಂದ ಅವರ ಅನುಗ್ರಹವಾಗಿ ನಮಗೂ ಕೂಡ ಯಥಾರ್ಥ ಜ್ಞಾನವನ್ನು ದಯಪಾಲಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಯಾರು ಮುಕ್ತಿಯನ್ನು ಬಯಸ್ತಾರೆ ಅಂಥವ್ರಿಗೆ, ಕಾರ್ಯಸಿದ್ಧಿಯನ್ನು ಬಯಸ್ತಾರೆ ಅಂಥವ್ರಿಗೆ ಈ ಹನುಮ ದೇವರು ಅನುಗ್ರಹಿಸ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಹನುಮದ ಅಷ್ಟಕವನ್ನು ಹೇಳಿಕೊಳ್ಳುವಂಥದ್ದು ಅಂದರೆ ವನಜಲೋಚನಂ ಬಂಧಮೋಚನಂ ಸೃಷ್ಟಿಪಾಲನಂ ಕಷ್ಟನಾಶನಂ ಮದನಮೋಹನಂ ಪಿಂಗಳಾನನಂ ಮಾರುತಿಂ ಭಜೆ ವಾಯುನಂದನಂ ಅನ್ನುವಂಥ ಹನುಮದ ಅಷ್ಟಕವನ್ನು ಹೇಳಿಕೊಳ್ಳುವಂಥದ್ದು ತುಂಬ ಶ್ರೇಯಸ್ಕರವಾಗಿ ಇರುವಂಥದ್ದು. ಇಲ್ಲಿ ಕೆಲವರು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ಸ್ತೋತ್ರವನ್ನು ಹೇಳಬೇಕು ಅನ್ನುವಂಥ ಬಯಕೆ ಇದೆ. ಯಾಕೆ ಅಂತ ಹೇಳಿದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಂ ಭವೇತ್ ಅನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳು ಈ ದಿನ 108 ಬಾರಿ ಪಠಣ ಮಾಡಿಕೊಳ್ಳೋದ್ರಿಂದ ನಿಮಗೆ ಕಾರ್ಯಸಿದ್ಧಿ ಉಂಟಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಹನುಮದ್ ವ್ರತವನ್ನು ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂಥದ್ದಿದೆ. ಇಲ್ಲಿ ಈ ಹನುಮದ್ ವ್ರತವನ್ನು ಈ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನವೇ ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಒಮ್ಮೆ ವೇದವ್ಯಾಸರು ಪಾಂಡವರನ್ನು ನೋಡಲಿಕ್ಕೆ ಬರ್ತಾರೆ. ಅಲ್ಲಿ ಪಾಂಡವರು ದ್ವೈತವನದಲ್ಲಿ ಇದ್ದಂತಹ ಸಂದರ್ಭ. ಹಾಗೆ ಬಂದಂತಹ ದೇವಶ್ರೇಷ್ಠರನ್ನು ಧರ್ಮರಾಜರು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಅವರನ್ನು ಬರಮಾಡಿಕೊಳ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ನಿಮಗೆ ಒಂದು ವಿಶಿಷ್ಟವಾದಂಥ ವ್ರತವನ್ನು ಹೇಳ್ತೇನೆ, ಆ ವ್ರತ ಹನುಮದ್ ವ್ರತ ಅಂತ ಹೇಳಿ ಆ ಕಥೆಯನ್ನು ನೀವು ಕೇಳೋದ್ರಿಂದ ಅತ್ಯುತ್ತಮವಾದ ಫಲಗಳು ನಿಮಗೆ ಸಿಕ್ಕತ್ತೆ ಅನ್ನುವಂಥದ್ದು. ಜೊತೆಗೆ ಕಳೆದು ಹೋಗಿರುವಂಥ ರಾಜ್ಯ ಮತ್ತೆ ನಿಮ್ಮ ಕೈಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಆಗ ಧರ್ಮರಾಜ ಬಹಳ ಕುತೂಹಲದಿಂದ ಆ ವ್ರತದ ಆಚರಣೆಯ ಬಗ್ಗೆ ಕೇಳ್ತಾರೆ. ಹಿಂದೆ ಯಾರು ಈ ವ್ರತವನ್ನು ಆಚರಣೆ ಮಾಡಿದ್ರು, ಯಾರು ಯಾವ ರೀತಿಯಲ್ಲಿ ಉದ್ಧಾರ ಆಗಿದ್ದಾರೆ ಅದನ್ನು ಹೇಳಿ ಅಂತ ಕೇಳಿದಾಗ ವೇದವ್ಯಾಸರು ಹೇಳ್ತಾರೆ, ಇದನ್ನು ಹನುಮದ್ ವ್ರತ ಅಂತ ಹೇಳಿ ಕರೀಬೇಕು. ಇದು ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯ ದಿನ ಆಚರಣೆ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಇದರ ದೇವತೆ ಯಾರು ಅಂತ ಹೇಳಿದ್ರೆ ರುದ್ರಾಂಶ ಸಂಭೂತನಾದಂತಹ ವಾಯುಪುತ್ರ ಹನುಮಂತ ದೇವರು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹುಗ್ರಹಣವಾದಂತಹ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯಾದಂತಹ ಇಂದ್ರ ಸೂರ್ಯನನ್ನು ಹನುಮಂತ ಹಿಡ್ಕೊಂಡು ಬಿಡ್ತಾನೆ ಅಂತ ಹೇಳಿ ಪರಿಭಾವಿಸಿ ತನ್ನ ವಜ್ರಾಯುಧವನ್ನು ಪ್ರಹಾರ ಮಾಡ್ತಾನೆ. ಆಗ ಹನುಮಂತ ಲೋಕಾರೀತ್ಯ ಪೆಟ್ಟು ಬಿದ್ದವನಂತೆ ಕೆಳಗೆ ಬೀಳ್ತಾನೆ. ಅಲ್ಲಿ ವಾಯುದೇವರು ಅಂದರೆ ಅವರ ತಂದೆ ಬಂದು ಹನುಮಂತನನ್ನು ಕರೆದುಕೊಂಡು ಹೋಗಿ ಒಂದು ಗುಹೆಯನ್ನು ಪ್ರವೇಶ ಮಾಡ್ತಾರೆ. ಆಗ ವಾಯುವೇ ಇಲ್ಲದಾಗ ಆ ಪ್ರಪಂಚದ ಉಸಿರಾಟಕ್ಕೆ ತೊಂದರೆಯಾಗತ್ತೆ. ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಸಮಯದಲ್ಲಿ ಬ್ರಹ್ಮದೇವರು ಬಂದು ವಾಯುವಿನ ಬಳಿಗೆ ಬಂದು, ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗಲ್ಲ, ಅವನು ಚಿರಂಜೀವಿಯಾಗಿರ್ತಾನೆ. ಮತ್ತು ಈ ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿನ ಹನುಮದ್ ವ್ರತವನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಸಕಲ ಅಭೀಷ್ಟವೂ ಕೂಡ ಲಭ್ಯವಾಗುತ್ತೆ. ಆಗ ಭೂಲೋಕಕ್ಕೆ ಹನುಮಂತ ದೇವರ ಪ್ರಭಾವ ಆ ದಿನದಂದು ಹೆಚ್ಚಾಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ಹನುಮತ್ ವ್ರತದ ಈ ಕಥೆ ಏನಿದೆ ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ಹನುಮಂತ ದೇವರಿಗೆ ಈ ದಿನ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಇದೆ. ಇನ್ನು ಹನುಮಂತನ ಅವಕೃಪೆಗೆ ಒಳಗಾದಂತಹ ಪಾಂಡವರು ವನವಾಸಕ್ಕೆ ಹೋಗಬೇಕಾಯಿತು ಅನ್ನುವಂಥ ಒಂದು ವಿಚಾರ ತಮಗೆ ಗೊತ್ತಿರ್ಬೋದು. ಏಕೆಂದರೆ ಹಿಂದೆ ದ್ರೌಪದಿ ಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಹನುಮತ್ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾಳೆ. ಆ ವ್ರತವನ್ನು ಆಚರಣೆ ಮಾಡಿದ ನಂತರ ತನ್ನ ಕೈಗೆ ಒಂದು ದೋರ ಬಂಧನವನ್ನು ಮಾಡಿಕೊಂಡಿರ್ತಾಳೆ, ಅಂದರೆ ಹಳದಿಯ ದಾರವನ್ನು ಕಟ್ಟಿಕೊಂಡಿರ್ತಾಳೆ. ಇದನ್ನು ಗಮನಿಸಿದಂತಹ ಅರ್ಜುನ ಕೈಗೆ ಕಟ್ಟಿಕೊಂಡಿರುವಂತಹ ಈ ದೋರ ಯಾವುದು ಅಂತ ಕೇಳಿದಾಗ ದ್ರೌಪದಿ ಇದು ಹನುಮದ್ ವ್ರತದ ಅಂಗವಾಗಿ ಕಟ್ಟಿಕೊಂಡಿರುವಂತಹ ದೋರಬಂಧನ ಅಂತ ಹೇಳ್ತಾಳೆ. ಆಗ ಈ ಕಲಿಯ ಪ್ರಭಾವದಿಂದ ಅರ್ಜುನ ಅದನ್ನು ಉಪೇಕ್ಷೆ ಮಾಡ್ತಾನೆ. ಈ ಹನುಮಂತನನ್ನೇ ನನ್ನ ರಥದ ಧ್ವಜಕ್ಕೆ ನಾನು ಕಟ್ಕೊಂಡಿದ್ದೀನಿ, ಅವನೊಬ್ಬ ಸಾಮಾನ್ಯವಾದಂಥ ಮಂಗ, ಅವನಿಗೂ ಕೂಡ ಈ ವಿಶೇಷ ರೀತಿಯ ಪೂಜೆ ಬೇಕೇ ಅಂತ ಹೇಳಿ ಆ ದೋರಬಂಧನವನ್ನು ಕಿತ್ತು ಬಿಸಾಕಲಿಕ್ಕೆ ಹೋಗ್ತಾನೆ. ಆದರೆ ದ್ರೌಪದಿ ಎಷ್ಟೇ ತಡೆದರೂ ಕೂಡ ಅರ್ಜುನ ಒಪ್ಪಿಕೊಳ್ಳಲ್ಲ. ಆಗ
ಆ ದಾರವನ್ನು ಕಿತ್ತು ಬಿಸಾಕಿದಾಗಲೇ ಪಾಂಡವರಿಗೆ ವನವಾಸ ಪ್ರಾಪ್ತಿಯಾಗುವಂಥ ಒಂದು ದುರ್ಗತಿ ಬಂತು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಹನುಮಂತ ದೇವರನ್ನು ಯಾರು ನೆನೆಸ್ತಾರೆ ಅವರಿಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಇಲ್ಲಿ ಅರ್ಜುನ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಅದನ್ನು ತಿರಸ್ಕಾರ ಮಾಡಿದ್ರು ಅನ್ನುವಂಥ ಒಂದು ವಿಚಾರ. ಈ ಕಾರಣಕ್ಕಾಗಿಯೇ ದ್ಯೂತ ನಿಮಿತ್ತವಾಗಿ ಪಾಂಡವರು ವನವಾಸಕ್ಕೆ ಹೋಗಬೇಕಾಯಿತು ಅನ್ನುವಂಥದ್ದು. ಜೊತೆಗೆ ದ್ರೌಪದಿ ಕೂಡ ಈ ಘಟನೆಯನ್ನು ಆಗಾಗ್ಗೆ ಅರ್ಜುನನಿಗೆ ನೆನಪಿಸ್ತಾ ಇದ್ಲು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ದಿನ ಹನುಮಂತ ದೇವರನ್ನು ಪೂಜೆ ಮಾಡಿ 13 ಗಂಟುಗಳುಳ್ಳಂತಹ ಹನುಮ ದೋರವನ್ನು ಕಟ್ಟಿಕೊಳ್ಬೇಕು. ಏಕೆಂದರೆ ಈ ತ್ರಯೋದಶಿಯ ದಿನ ಬಂದಿರೋದ್ರಿಂದ, ಅಂದರೆ 13ನೇ ದಿನ ಬಂದಿರೋದ್ರಿಂದ 13 ಗಂಟುಗಳು ಆ ದಾರಕ್ಕೆ ಇರಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಹಿಂದೆ ಯಾರು ಈ ಹನುಮದ್ ವ್ರತವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಧರ್ಮರಾಜನ ಪ್ರಶ್ನೆಗೆ ವೇದವ್ಯಾಸರು ಕೊಡುವಂಥ ಉತ್ತರ ಏನು ಅಂತ ಹೇಳಿದ್ರೆ, ಹಿಂದೆ ಶ್ರೀರಾಮಚಂದ್ರ ಹನುಮಂತನಿಗೆ ಅನುಗ್ರಹಿಸಲಿಕ್ಕೆ ಹನುಮನ ಪ್ರಾರ್ಥನೆಯಂತೆ ಈ ಒಂದು ವ್ರತವನ್ನು ಮಾಡಿದ್ರು ಅನ್ನುವಂಥದ್ದು. ದ್ರೌಪದಿ ದೇವಿ ಕೂಡ ಈ ವ್ರತವನ್ನು ಮಾಡಿದರು. ಇನ್ನು ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಹನುಮದ್ ವ್ರತವನ್ನು ಆಚರಣೆ ಮಾಡಿದ್ದ ಅನ್ನುವಂಥದ್ದು. ಹಾಗೆ ವಿಭೀಷಣ ಕೂಡ ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದ ಅನ್ನುವಂಥ ಒಂದು ಉಲ್ಲೇಖ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿನೇ ಈ ದಿನ ಹನುಮದ್ ವ್ರತವನ್ನು ಆಚರಣೆ ಮಾಡಬೇಕು. ಇಲ್ಲಿ ಈ ಹನುಮಂತನ ಸ್ಮರಣೆ ಮಾಡೋದ್ರಿಂದ ಯಾರಿಗೆ ಶನಿ ಕಾಟ ಇದೆ, ಶನಿ ದೋಷ ಇದೆ, ಸಾಡೆ ಸಾತಿ ಶನಿ ಇದೆ, ಅರ್ಧಾಷ್ಟಮ ಶನಿ ಇದೆ, ಅಷ್ಟಮ ಶನಿ ಇದೆ, ಶನಿಯ ಅವಕೃಪೆಗೆ ಯಾರ್ಯಾರು ಒಳಗಾಗಿದ್ದಾರೆ, ಹಾಗೆ ಶನಿ ಭುಕ್ತಿ, ಶನಿ ದಶೆ ನಡೀತಾ ಇದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಡಚಣೆಗಳಾಗ್ತಾ ಇದೆ, ಅದಕ್ಕೆ ಪರಿಹಾರ ಬೇಕು ಅನ್ನುವಂಥವರು ಈ ದಿನ ವಿಶೇಷವಾಗಿ ಹನುಮಂತನ ಸ್ಮರಣೆಯನ್ನು ಮಾಡಬೇಕು. ಹಾಗೆ ಹನುಮಂತನನ್ನು ಈ ದಿನ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಮ್ಮ ಸಮಸ್ಯೆಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು ಇದೆ. ಹಾಗೆ ಈ ಹನುಮತ್ ವ್ರತ ತುಂಬ ಶೀಘ್ರವಾಗಿ ಫಲದಾಯಕವಾಗಿ ಇರುವಂಥದ್ದು, ಅದರಲ್ಲೂ ತುಂಬ ಮಂಗಳಕರವಾಗಿರುವಂಥ ವ್ರತ ಇದು. ಆದ್ದರಿಂದ ಯಾರು ಹನುಮದ್ ವ್ರತವನ್ನು ಆಚರಣೆ ಮಾಡ್ತಾರೆ ಅಥವಾ ಈ ಹನುಮದ್ ವ್ರತ ಕಥೆಯನ್ನು ಕೇಳ್ತಾರೆ ಅವರು ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಇಲ್ಲಿ ಈ ವ್ರತಾಚರಣೆಯನ್ನು ಮಾಡೋದ್ರಿಂದ ಬ್ರಾಹ್ಮಣನು ವೇದಾಂತವನ್ನು ಕಲ್ತ್ಕೊಳ್ತಾನೆ, ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾನೆ. ಇನ್ನು ಕ್ಷತ್ರಿಯನು ರಾಜ್ಯ ಲಾಭವನ್ನು ಪಡ್ಕೊಳ್ತಾನೆ, ವೈಶ್ಯನು ಧನ ಲಾಭವನ್ನು ಪಡ್ಕೊಳ್ತಾನೆ, ಹಾಗೆ ಶೂದ್ರನು ಉತ್ತಮ ಬೆಳೆಯನ್ನು ಪಡ್ಕೊಳ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಇಲ್ಲಿ ವಿಶೇಷವಾಗಿ ಪುತ್ರಾರ್ಥಿಯು ಪುತ್ರರನ್ನು, ಮೋಕ್ಷಾಪೇಕ್ಷೆಯು ಸಾಧನ ಮಾರ್ಗವನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಂಜನೇಯನನ್ನು ಈ ದಿನ ಒಲಿಸ್ಕೊಳ್ಬೇಕು, ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಹನುಮದ್ ವ್ರತವನ್ನು ಮಾಡುವಂಥವರು, ಆಚರಣೆ ಮಾಡುವಂಥವರು ಈ ದಿನ ಹನುಮಂತನ ಪೂಜೆಯ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದಕ್ಕೂ ಮೊದಲು ಗಣಪತಿ ಪೂಜೆಯನ್ನು, ಕಲಶ ಪೂಜೆಯನ್ನು, ಪಂಪಾ ಪೂಜೆಯನ್ನು ಮಾಡಬೇಕು. ಇಲ್ಲಿ ಪಂಪಾ ಪೂಜೆಯಲ್ಲಿ ಆವಾಹನ, ಆಸನ, ಅರ್ಘ್ಯ, ಪಾದ್ಯ, ಆಚಮನ, ಪಂಚಾಮೃತ, ಸ್ನಾನ, ವಸ್ತ್ರ, ಗಂಧ, ಹರಿದ್ರ, ಕುಂಕುಮ, ಸೌಭಾಗ್ಯಂ, ಪುಷ್ಪಂ ಸಮರ್ಪಣೆಯನ್ನು ಮಾಡಿ ಅಂಗಪೂಜೆಯನ್ನು ಮಾಡಬೇಕು. ಧೂಪ, ದೀಪ, ನೈವೇದ್ಯ, ತಾಂಬೂಲ ಎಲ್ಲವನ್ನೂ ಕೂಡ ಪಂಪಾ ಕಲಶಕ್ಕೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಮತ್ತು ಆಚಮನವನ್ನು ಮಾಡಿ ಸೀತಾಪತಿ ರಾಮಚಂದ್ರ ಪ್ರೇರಣಾಯ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ದಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಹನುಮತ್ ಪೂಜಾಂಚ ಕರಿಷ್ಯೆ ಅಂತ ಹೇಳ್ತಾ ಈ ಪೂಜೆಯನ್ನು ಆರಂಭ ಮಾಡಬೇಕು. ಇನ್ನು ಪೀಠ ಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ತತ್ವಾನ್ಯಾಸ, ಮಾತೃಕಾನ್ಯಾಸ ಇದನ್ನು ಮಾಡ್ತಾ ಪೂಜೆಯನ್ನು ಮುಂದುವರಿಸುವಂಥದ್ದು. ನಂತರ ಕುಂಕುಮದಲ್ಲಿ ಅದ್ದಿದಂತಹ ಹೊಸ ವಸ್ತ್ರವನ್ನು ಪಂಪಾ ಕಲಶದ ಮೇಲೆ ಇಟ್ಟು ಅದರ ಮೇಲೆ ಅರಿಶಿನ ಬಣ್ಣದ 13 ಗ್ರಂಥಿಗಳುಳ್ಳಂತಹ ದಾರವನ್ನು ಇಟ್ಟು ಪೂಜೆ ಮಾಡಬೇಕು. ಪೂಜಾ ನಂತರದಲ್ಲಿ ಇದನ್ನು ಕೈಗೆ ಧಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಗ್ರಂಥಿ ಪೂಜೆ ಅನ್ನುವಂಥದ್ದು ಈ ದಿನ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಹಾಗೆ ಈ ದಿನ ವಿವಿಧ ರೀತಿಯ ಪತ್ರಗಳಿಂದ, ಹಾಗೆ ವಿವಿಧ ರೀತಿಯ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ನೈವೇದ್ಯಕ್ಕಾಗಿ ಈ ದಿನ ನಾನಾ ಭಕ್ಷ್ಯಗಳನ್ನು ನೈವೇದ್ಯಕ್ಕೆ ಇಡಬಹುದು. ಹಾಗೆ ಆಂಜನೇಯನಿಗೆ ಇಷ್ಟವಾದಂತಹ ಹಣ್ಣುಗಳನ್ನು ಕೂಡ ಈ ದಿನ ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕು. ಅದರಲ್ಲೂ ಯಥಾಶಕ್ತಿ ಈ ದಿನ ಅನ್ನದಾನವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ನಂತರ ಹನುಮಂತನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಹಾಗೆ ಹನುಮಂತನ ಬಗ್ಗೆ ಇರುವಂಥ ಚರಿತ್ರೆಗಳನ್ನು ಓದುವಂಥದ್ದು, ಪೌರಾಣಿಕ ಹಿನ್ನೆಲೆಯನ್ನು ಕೇಳಿಕೊಳ್ಳುವಂಥದ್ದು, ಪಠಣ ಮಾಡುವಂಥದ್ದು, ಶ್ರವಣ ಮಾಡುವಂಥದ್ದು ತುಂಬ ಉತ್ತಮವಾಗಿರುವಂಥದ್ದು.
ಹಾಗಾಗಿ ಈ ದಿನ ನೀವು ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಜೊತೆಗೆ ಆ ಕೆಲಸಗಳನ್ನು ಅಡ್ಡಿಪಡಿಸ್ತಾ ಇದ್ದಂತಹ ಶತ್ರುಗಳ ಸಂಹಾರ ಕೂಡ ಆಗತ್ತೆ. ಅಂದರೆ ಶತ್ರುಗಳು ನಿಮಗೆ ಯಾವುದೇ ರೀತಿಯ ಉಪಟಳವನ್ನು ಕೊಡಲ್ಲ, ತೊಂದರೆಯನ್ನು ಮಾಡಲ್ಲ. ಹಾಗಾಗಿ ಕಾರ್ಯ ಸುಗಮವಾಗಿ ಸುಲಭವಾಗಿ ಮುಂದುವರಿಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇರಿ. ಸಾಧ್ಯ ಆದರೆ ಈ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಹಾಗೆ ಆಂಜನೇಯನಿಗೆ ಈ ದಿನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಸೀತಾ ಸಮೇತ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ಮಹಾಪ್ರಭುವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕುಟುಂಬ ಸದಸ್ಯರ ಬೆಂಬಲ ಸಿಕ್ಕುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲರಿಂದಲೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ಸಹಕಾರಗಳನ್ನು ಪಡ್ಕೊಂಡು ಮುಂದುವರಿಸುವಂಥದ್ದು ಇದೆ. ಹಾಗಾಗಿನೇ ಆತ್ಮವಿಶ್ವಾಸ ಬಹಳ ಹೆಚ್ಚಿನ ಮಟ್ಟದಲ್ಲಿರುವಂತಹ ದಿನ. ಹಾಗೆ ಈ ದಿನ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿದೆ. ಅದನ್ನು ಒಂದು ಸರಿಯಾದ ಚಾನಲಲ್ಲಿ ಬಳಸ್ಕೊಂಡ್ರೆ ಏನಾದರೂ ಒಂದು ಅದ್ಭುತವನ್ನು ಸಾಧನೆ ಮಾಡಲಿಕ್ಕೆ ಈ ದಿನ ಸಾಧ್ಯ ಇರುವಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಗಳು ಕೂಡ ನಿಮಗೆ ತುಂಬ ಆಶಾದಾಯಕವಾಗಿರುತ್ತೆ. ಏನೋ ಒಂದು ಭರವಸೆ ಇದೆ, ಏಕೆಂದರೆ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಈ ದಿನ ಪೂರ್ಣಗೊಳ್ಳುವಂಥದ್ದು. ಹಾಗೆ ಆ ಪೂರ್ಣ ಕೆಲಸದಿಂದ ಪೂರ್ಣವಾದಂತಹ ಲಾಭವನ್ನು, ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಕ್ರಿಯೆಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶ ಈ ದಿನ ಸಿಕ್ಕತ್ತೆ. ಹಾಗಾಗಿ ಈ ದಿನ ಭೂಮಿ ತಾಯಿ ನಿಮ್ಮ ಕೈ ಹಿಡಿತಾಳೆ. ರೈತಾಪಿ ವರ್ಗದವರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗೆ, ಒಟ್ಟಾರೆ ಈ ಭೂಮಿಯನ್ನು ಕೇಂದ್ರೀಕರಣ ಮಾಡಿಕೊಂಡು ಮಾಡ್ತಾ ಇರುವಂತಹ ಚಟುವಟಿಕೆಗಳು ಏನೇ ಇದ್ದರೂ ಅದೆಲ್ಲವೂ ಕೂಡ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ದಿನ ಉದ್ಯೋಗದ ಅವಕಾಶ ಆಗಲಿ ಅಥವಾ ನಿಮ್ಮ ಪ್ರಯತ್ನಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳು, ಹೊಸ ಒಂದು ಅವಕಾಶಗಳು, ಹೊಸ ಮಾರ್ಗಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಯಾವುದೋ ಒಂದೇ ಮಾರ್ಗದಲ್ಲಿ ಕ್ರಮಿಸುವಂಥ ಅಗತ್ಯತೆ ಇಲ್ಲ, ಬೇರೆ ಬೇರೆ ಆಲ್ಟರ್ನೇಟ್ಸ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ಸೇವಾ ಮನೋಭಾವ ಇರುವಂಥದ್ದು. ಅದರಲ್ಲಿ ಈ ದಿನ ಸ್ವಲ್ಪ ಸ್ವಾರ್ಥತೆ ಕಾಣಿಸ್ಬೋದು. ಅಂದರೆ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ವಿಚಾರಗಳು ಅಲ್ಲಿ ಕಾಣಿಸ್ಬೋದು. ಆದರೂ ಕೂಡ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಒಂದು ವಿವೇಕ ನಿಮ್ಮಲ್ಲಿದೆ. ಹಾಗೆ ಈ ದಿನ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ, ಈ ಎರಡರ ಯೋಗ ಕೂಡ ಈ ದಿನ ನಿಮಗೆ ಇರುವಂಥದ್ದು. ಒಟ್ಟಾರೆ ಈ ದಿನ ಅತ್ಯುತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿರುವಂಥ ದಿನ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಬೆಳಗಿನ ಅವಧಿ ಏನಿದೆ ಇದು ಸ್ವಲ್ಪ ಪೈಪೋಟಿಯಿಂದ ಇರುವಂಥದ್ದು. ಏನೋ ಒಂದು ಸ್ಪರ್ಧೆ ಇದೆ, ಕಾಂಪಿಟೇಷನ್ ಇದೆ. ಹಾಗಾಗಿ ಅದನ್ನು ಈ ದಿನ ನೀವು ಸ್ವಲ್ಪ ಆತ್ಮವಿಶ್ವಾಸದಿಂದನೇ ಜಯಿಸಬೇಕಾಗತ್ತೆ. ಯಾವುದಕ್ಕೂ ಹೆದರಬೇಡಿ, ಏಕೆಂದರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಸಾಲದ ಒತ್ತಡ ಕೆಲವರಿಗೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಹಣದ ನಿರ್ವಹಣೆಯನ್ನು ಈ ದಿನ ಸ್ವಲ್ಪ ಸಮರ್ಪಕವಾಗಿಯೇ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾರಿಗೂ ಕೂಡ ಹಣದ ಸಹಾಯವನ್ನು ಮಾಡುವಂಥದ್ದಾಗಲಿ ಅಥವಾ ಹಣವನ್ನು ಸಾಲವಾಗಿ ಪಡ್ಕೊಳ್ಳುವಂಥದ್ದು, ಇನ್ನು ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇದನ್ನು ನೀವು ಈ ದಿನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಲಕ್ಷ್ಮೀ ಕಟಾಕ್ಷ ಆಗಬೇಕು, ಲಕ್ಷ್ಮಿಯ ಅನುಗ್ರಹ ಆಗಬೇಕು. ಅದಕ್ಕಾಗಿ ಲಕ್ಷ್ಮಿಯನ್ನು ಆದಷ್ಟು ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೂ ಕೂಡ ಏನೋ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಅನುಭವ ಏನೇನೂ ಸಾಲದು. ಏಕೆಂದರೆ ಈ ವ್ಯಾಪಾರಿ ತಂತ್ರ ಏನಿದೆ ಅಪ್ಡೇಟ್ ಆಗುವಂಥದ್ದು, ಇದರಲ್ಲಿ ಬಹಳಷ್ಟು ಹಿಂದೆ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನೀವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀರಿ, ಆದರೆ ಇದರಿಂದ ಬರುವಂಥ ಫಲ ಕಡಿಮೆ. ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಬೇಡಿಕೆಗಳೇನಿದೆ ಅದನ್ನು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಆಧರಿಸಿ ಒಪ್ಕೊಳ್ಬೇಕಾಗತ್ತೆ.
ಎಲ್ಲವನ್ನು ಕೂಡ ದಾಕ್ಷಿಣ್ಯಕ್ಕೆ ಒಪ್ಪಿಕೊಂಡು ನಾಳೆ ಪರದಾಡುವಂಥ ಪರಿಸ್ಥಿತಿ ಬರ್ಬೋದು. ಇದು ಪಶ್ಚಾತ್ತಾಪಕ್ಕೂ ಕೂಡ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದೃಷ್ಟಿ ನಿಮಗಿರಬೇಕು ಈ ದಿನದಲ್ಲಿ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕುಟುಂಬದ ಕಡೆ ಈ ದಿನ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ. ನಿಮ್ಮ ಪ್ರೀತಿ ಪಾತ್ರರನ್ನು, ನಿಮ್ಮ ಸಂಗಾತಿಯನ್ನು ಈ ದಿನ ವಿಶೇಷವಾಗಿ ಗಮನಿಸ್ಕೊಳ್ಳಿ. ಒಳ್ಳೆ ಮಾತಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿದ್ದರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥ ಒಂದು ಸಾಮರ್ಥ್ಯ ಇದೆ. ಅದರಲ್ಲೂ ಸಮಯಕ್ಕೆ ಸರಿಯಾಗಿ ನೀವು ಅದನ್ನು ಅಟೆಂಡ್ ಮಾಡುವಂಥದ್ದು. ಕಬ್ಬಿಣ ಕಾದಾಗಲೇ ಬಡಿಬೇಕು, ಆಗ ನಿಮಗೆ ಬೇಕಾದಂಥ ಆಕಾರಕ್ಕೆ ಆ ಕಬ್ಬಿಣವನ್ನು ತಿರುಗಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಚಾಕಚಕ್ಯತೆ ಈ ದಿನ ನಿಮಗಿದೆ. ಹಾಗೆ ಈ ದಿನ ತುಂಬ ಅಲರ್ಟ್ ಆಗಿರ್ತೀರಿ. ಹಿಂದೆ ಆಗಿರುವಂಥ ಕೆಲವು ತಪ್ಪುಗಳು, ಅದರಿಂದ ಆಗಿರುವಂಥ ಅನುಭವ ಈ ದಿನ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಅಂಥ ಒಂದು ಕೆಲಸ ಮಾಡುವಾಗ ಅಂಥ ತಪ್ಪನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಪ್ರಯಾಣ, ನೀವು ಮಾಡುವಂಥ ಪ್ರಯತ್ನ ತುಂಬ ಯಶಸ್ಸನ್ನು ತರುತ್ತೆ. ಅಂದರೆ ನೀವು ಅಂದುಕೊಂಡಂತಹ ಕೆಲಸಗಳಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಹಠಾತ್ತಾಗಿ ನಿರ್ಧಾರಗಳು ಬದಲಾವಣೆ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಅಡಾಪ್ಟಬಿಲಿಟಿ ಚೆನ್ನಾಗಿದೆ ಈ ದಿನ. ಇನ್ನು ವ್ಯರ್ಥವಾಗಿ ಆಗುವಂಥ ಖರ್ಚುಗಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಅಂದರೆ ಖರ್ಚಿನ ಬಾಬ್ತು ಎಲ್ಲಿ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಅದನ್ನು ನಿಯಂತ್ರಣ ಮಾಡಿಕೊಳ್ಬೋದು ಅನ್ನುವಂಥದ್ದನ್ನು ಸ್ವಲ್ಪ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು. ಆಗ ನಿಮ್ಮ ಒಂದು ಉಳಿತಾಯದ ಮಟ್ಟ ಹೆಚ್ಚಾಗುತ್ತೆ. ಇದರಿಂದ ಮುಂದೆ ಕೆಲವೊಂದು ಸ್ಥಿರಾಸ್ತಿಯನ್ನು ಮಾಡುವಂಥದ್ದಾಗಲಿ, ಹಣವನ್ನು ಇನ್ವೆಸ್ಟ್ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಪೂರ್ವಯೋಜಿತ ಕೆಲಸಗಳಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಬಹುಮುಖ ಪ್ರತಿಭೆ, ಅದ್ಭುತ ವಾಗ್ಮಯತೆ ಸಂತೃಪ್ತಿಯನ್ನು ನೀಡುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಸ್ಪಷ್ಟವಾದ ದಿಟ್ಟವಾದ ಮಾತುಗಳಿಂದ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳೆಲ್ಲ ಯಶಸ್ವಿಯಾಗುತ್ತೆ, ಸಂತೋಷವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಮನೆ ಮಂದಿಯೆಲ್ಲ ಸಂತೋಷದಿಂದ ಇರ್ತಾರೆ. ನೀವು ಕೂಡ ಅವರ ಜೊತೆ ಸಂತೋಷದಿಂದ ಕಾಲ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಅಂಥ ಕೆಲಸಗಳೇ ಈ ದಿನ ಆಗುತ್ತೆ. ಅಂದರೆ ನೀವು ಮಾಡುವಂಥದ್ದು 4 ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳು. ಈ ದಿನ ನಿಮ್ಮಲ್ಲಿ ಸ್ವಾರ್ಥತೆ ಇಲ್ಲ. ನಿಮಗಾಗಿ ಈ ದಿನ ಬದುಕಲ್ಲ, ಬೇರೆಯವರಿಗಾಗಿ ನೀವು ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಖರ್ಚುಗಳಿಗಿಂತ ಆದಾಯ ಹೆಚ್ಚಾಗಬಹುದು. ಏಕೆಂದರೆ ನಿಮ್ಮ ಆದಾಯದ ಮೂಲ 2-3 ಮೂಲಗಳಿಂದ ಈ ದಿನ ಆದಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳು, ಪ್ರಮುಖರು ಯಾರಿದ್ದಾರೆ ಅವರಿಂದ ನೀವು ಪ್ರಶಂಸೆ ದೊರೆಯುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಿರುವಂಥವರು ಈ ದಿನ ನಿಮ್ಮನ್ನು ಹೊಗಳುವಂಥದ್ದು, ಹಾಗೆ ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂಥದ್ದು ಕೂಡ ಈ ದಿನ ಆಗುತ್ತೆ. ಹಾಗೆ ಹೊಸ ಹೊಸ ವ್ಯವಹಾರಗಳಿಗೆ ಈ ದಿನ ಹೂಡಿಕೆಗೆ ಬೇಕಾಗಿರುವಂಥ ಹಣಕಾಸಿನ ನೆರವು ಸಿಕ್ಕುವಂಥದ್ದು ಇದೆ. ಬರಬೇಕಾದಂಥ ಸಾಲ ಬರುವಂಥ ಒಂದು ಮುನ್ಸೂಚನೆ ಇದೆ. ಹಾಗೆ ದೂರದ ಬಂಧುಗಳನ್ನು ಭೇಟಿ ಮಾಡುವಂಥದ್ದು, ಈ ದಿನ ಅಪರೂಪಕ್ಕೆ ಸ್ನೇಹಿತರ ಭೇಟಿಯಾಗುವಂಥದ್ದು, ನಿಮಗೆ ಒಳ್ಳೆಯ ಕಮ್ಯುನಿಕೇಷನ್ ಇರೋದರಿಂದ ಈ ದಿನ ನಿಮಗೆ ಏನು ಬೇಕು ಬೇಡ ಬಹಳ ಸ್ಪಷ್ಟವಾಗಿ ತಿಳಿಸುವಂಥ ಒಂದು ದಾಷ್ಟಿಕ ಇದೆ. ಹಾಗೆ ಈ ದಿನ ನಿಮ್ಮ ಜನಪ್ರಿಯತೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಗುರುತಿಸಿ ನಿಮಗೆ ಸಹಕರಿಸುವಂಥದ್ದು. ಇನ್ನು ಈ ದಿನ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ನಿಮ್ಮ ಪ್ರತಿಸ್ಪರ್ಧಿಯೇ ಆಗಿದ್ದರೂ ಕೂಡ ಅವರು ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ಸ್ಪರ್ಧೆಯಲ್ಲಿ, ಪೈಪೋಟಿಯಲ್ಲಿ ಜಯಗಳಿಸುವಂಥ ಒಂದು ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಜೊತೆಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ, ಭಗವಂತನ ಅನುಗ್ರಹ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯ ಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಈ ದಿನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಪ್ರಯತ್ನವನ್ನೇನೋ ಮಾಡ್ತೀರಿ, ಆದರೆ ನಿಮ್ಮ ಪ್ರಯತ್ನವನ್ನು ಅವಹೇಳನ ಮಾಡುವಂಥವ್ರು, ನಿಮ್ಮ ಕಾಲೆಳೆಯುವಂಥವ್ರು, ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಮಂದಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ಕೆಲಸಗಳನ್ನು ಸುಗಮವಾಗಿ ಆಗಲಿಕ್ಕೆ ಬಿಡಲ್ಲ. ಏನೋ ಒಂದು ರೀತಿಯಲ್ಲಿ ಅಡೆತಡೆಗಳು ಇರುವಂಥದ್ದು. ಕೆಲವರು ಒಂದು ಮಾತನ್ನು ಹೇಳಿದ್ರೂ ಕೂಡ ಈ ದಿನ ನೀವು ಸ್ವಲ್ಪ ಬೇಸರ ಮಾಡ್ಕೊಳ್ತೀರಿ. ಏಕೆಂದರೆ ತುಂಬ ಸೆನ್ಸಿಟಿವ್ ಆಗಿರುವಂಥ ಮನಸ್ಸು ಈ ದಿನ. ಯಾವ ದಿನ ನೀವು ಹೆಚ್ಚಾಗಿ ಒಂದು ಕಠಿಣತೆಯಿಂದಾಗಲಿ ಅಥವಾ ಧೈರ್ಯದಿಂದಲಾಗಲಿ ಮಾತಾಡ್ತಿರೋ ಆ ದಿನ ನಿಮಗೆ ಜಯ. ಆದರೆ ಈ ದಿನ ಸ್ವಲ್ಪ ಅಳುಕು ಮನಸ್ಸು ಇರುವಂಥದ್ದು. ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಸ್ವಲ್ಪ ಹಿಂದೇಟಾಗ್ತೀರಿ. ಸೋಮಾರಿತನ ಈ ದಿನ ಕಾಡುವಂಥದ್ದು ಕೂಡ ಇರುತ್ತೆ. ಆದರೆ ದುರಾದೃಷ್ಟದಿಂದ ಕಪ್ಪು ಮಸಿ, ಕಪ್ಪು ಚುಕ್ಕಿ ಅಂಟುಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗಬೇಕು. ಅದೃಷ್ಟ ಏನೋ ಇದೆ, ಆದರೆ ಅದೃಷ್ಟವನ್ನು ಸರಿಯಾದ ಟೈಮ್ಗೆ ನೀವು ಅಪ್ಲೈ ಮಾಡಬೇಕು. ಹಾಗಾಗಿನೇ ಸಮಯ ಪ್ರಜ್ಞೆ, ಸಮಯ ಪರಿಪಾಲನೆ ಬಹಳ ಮುಖ್ಯ ಈ ದಿನದಲ್ಲಿ. ಇನ್ನು ನಿಮ್ಮ ಆಪ್ತ ಸ್ನೇಹಿತರು ಕೆಲವು ವಿಚಾರಗಳಲ್ಲಿ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮಾತಿಗೆ ಮಾತು ಸೇರಿದಾಗಲೇ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಭೇದಗಳು ಉಂಟಾಗುತ್ತೆ. ಇದು ನಿಮಗೆ ಮಾನಸಿಕ ಒತ್ತಡವನ್ನು ತರುವಂಥ ಸಾಧ್ಯತೆ ಜಾಸ್ತಿ ಮಾಡುತ್ತೆ. ಇನ್ನು ಈ ದಿನದ ವಾಹನದ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಅದರಲ್ಲೂ ಬೇರೆಯವರ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಶತ್ರುಗಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅವರ ಚಲನವಲನಗಳನ್ನು ಗಮನಿಸ್ತಾ ಇರಬೇಕು. ಅದರಲ್ಲೂ ಈ ಕೆಲವೊಂದು ಅಮೂಲ್ಯವಾದಂಥ ವಸ್ತುಗಳು, ದಾಖಲೆ ಪತ್ರಗಳು, ಇಂಥದ್ರ ಮೇಲೆ ಈ ದಿನ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ನೀವು ಈ ದಿನ ಸ್ವಲ್ಪ ಮರೆವು ಜಾಸ್ತಿ ಇರುತ್ತೆ, ಒತ್ತಡಗಳು ಜಾಸ್ತಿ. ಅದಕ್ಕಾಗಿಯೇ ಎಲ್ಲೋ ಈ ಅಮೂಲ್ಯ ವಸ್ತುಗಳನ್ನು ಇಟ್ಟು ಮರೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕೂಡ ಈ ದಿನ ನಿಮ್ಮ ಮನಸ್ಸು ಇಚ್ಛೆಯಂತೆ ಕೆಲಸ ಮಾಡುವಂಥ ದಿನ. ಅಂದರೆ ಮನಸ್ಸಿಗೆ ಬಂದರೆ ಕೆಲಸ ಮಾಡಿಬಿಡ್ತೀರಿ, ಬರದೇ ಇದ್ದರೆ ಮೀನಾಮೇಷ ಎಣಿಸ್ತೀರಿ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆಸಕ್ತಿ ಇದೆ, ಕೆಲವೊಂದರಲ್ಲಿ ಅಷ್ಟೇ ನಿರಾಸಕ್ತಿ ಇರುವಂಥ ದಿನ. ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ನೀವು ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮಗೆ ಸರ್ಕಾರದ ಕಾನೂನಿನ ಬಗ್ಗೆ ಕೂಡ ಒಂದು ಗೌರವ ಇದೆ. ಆದರೆ ಈ ಕಾನೂನಿನ ಉಲ್ಲಂಘನೆ ನಿಮಗೆ ಗೊತ್ತಿಲ್ಲದೆಯೇ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಿಸಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಕೆಲವೊಂದು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು, ಯಾವುದೋ ಕಾರಣಕ್ಕೆ ಅದು ಮುಂದಕ್ಕೆ ಹೋಗಲ್ಲ. ಆಗ ನಿಮ್ಮ ತಾಳ್ಮೆ ಈ ದಿನ ಕೆಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅನುಸರಣೆ ಇರಬೇಕು, ಸ್ವಲ್ಪ ತಾಳ್ಮೆ ಇಟ್ಕೊಳ್ಬೇಕು ಈ ದಿನದಲ್ಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ದಿಟ್ಟತನದಿಂದ ಮುನ್ನಡೆಯಬೇಕು. ಈ ದಿನ ಸ್ವಲ್ಪ ಧೈರ್ಯ ಬೇಕು. ಎಲ್ಲಿ ಅಧೈರ್ಯ, ಭಯ ಅನ್ನುವಂಥದ್ದಿದೆ, ನೀವು ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ದಿನ ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರದ ವಿಚಾರ ಅಥವಾ ಮನೆ, ಸೈಟು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ, ಸ್ವಲ್ಪ ಧೈರ್ಯದಿಂದ ಅದರಲ್ಲಿ ಪಾಲ್ಗೊಳ್ಳಿ. ಈ ದಿನ ನಡೆಯುವಂಥದ್ದು ಮಾತುಕತೆ, ಅದರಲ್ಲಿ ನೀವು ಹಿಂದೆ ಸರಿಬೇಡಿ. ಹಾಗೆ ಈ ದಿನ ನಿಮಗೆ ಯಾವ ವಿಚಾರದಲ್ಲಿ ಅನುಮಾನ ಇದೆ, ಯಾವ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಾಗಿದೆ, ವಿಷಯಗಳು ಬೇಕು, ಅಂಥದ್ದನ್ನು ಕೇಳಿ ಪಡೆಯುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸಿಕ್ಕುವಂಥ ಅವಕಾಶಗಳೇನಿದೆ ಅದನ್ನು ಈ ದಿನ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ಉತ್ಸಾಹದಿಂದ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅವರೇ ನಮ್ಮನ್ನು ಎಚ್ಚರಿಸುವಂಥವ್ರು. ಹಾಗಾಗಿ ಆ ಶತ್ರುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆಗಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಮನಃಶಾಂತಿ ಇದೆ, ಮನಸ್ಸಿಗೆ ಈ ದಿನ ಒಂದು ದೃಢತೆ ಇದೆ, ಹಾಗೆ ಕೆಲಸದಲ್ಲಿ ಒಂದು ಭದ್ರತೆ ಇದೆ. ಇನ್ನು ಈ ದಿನ ತುಂಬ ವಿಶ್ವಾಸದಿಂದ ಇರುವಂಥ ದಿನ. ಜೊತೆಗೆ ಹೊರಗಿನವರು ಕೂಡ ಈ ದಿನ ನಿಮಗೆ ಸಂಬಂಧಿಕರಾಗ್ತಾರೆ. ಅಂದರೆ ಅವರಿಂದ ಕೂಡ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು
ಈ ದಿನದಲ್ಲಿ ಏನೇ ಸಂಭವಿಸಿದರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂದುಕೊಳ್ಬೇಕು. ನೀವು ಮನಸ್ಸನ್ನು ಆ ರೀತಿ ಪರಿವರ್ತನೆ ಮಾಡಿಕೊಂಡು ಸ್ವಲ್ಪ ಸ್ಥಿರವಾದಂಥ ನಿರ್ಧಾರಗಳಿಂದಲೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಮಾನಸಿಕ ಕಿರಿಕಿರಿ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಹಾಗೆ ನಿಮ್ಮಲ್ಲಿರುವಂತಹ ನೋವು ದುಃಖ ಏನಿದೆ ಅದನ್ನು ಬೇರೆಯವರ ಮುಂದೆ ಹೇಳಿಕೊಳ್ಳಲ್ಲ. ಅಷ್ಟರ ಮಟ್ಟಿಗೆ ಅದನ್ನು ಬಹಳ ರಹಸ್ಯವಾಗಿ ಜೋಪಾನವಾಗಿ ಈ ದಿನ ನೀವು ಕಾಪಾಡಿಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನು ಈ ದಿನ ನೀವು ಬಿಟ್ಕೊಡಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಯಶಸ್ಸು ಅದೇ ನಿಮಗೆ ಅಪ್ಪರ್ ಹ್ಯಾಂಡ್ ಆಗಿರುವಂಥದ್ದು. ಇನ್ನು ಈ ದಿನ ಕುಟುಂಬದ ಸದಸ್ಯರ ಜೊತೆಯಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಭಗವಂತನ ಸೇವೆ ಆರಾಧನೆ ಪ್ರಾರ್ಥನೆ ಈ ದಿನ ನಿಮಗೆ ಒಂದು ಪುಷ್ಟಿಯನ್ನು ಹಾಗೆ ಬಲವನ್ನು ತಂದುಕೊಡುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಗೊಂದಲಮಯ ಪರಿಸ್ಥಿತಿಗಳೇನಿದೆ ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಈ ದಿನವೇ ಪರಿಹಾರ ಆಗಲ್ಲ, ಆದರೆ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಹೊಸ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಆಲೋಚನೆ ಇದೆ. ಏನೋ ಒಂದು ಹೊಸದು ಮಾಡಬೇಕು, ಹೊಸ ವರ್ಷದಲ್ಲಿ ಹೊಸದು ಆರಂಭ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಆ ರೀತಿಯ ಮನಸ್ಸಿದೆ, ಪೂರ್ವ ಸಿದ್ಧತೆ ಇದೆ. ಎಲ್ಲವೂ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನೀವು ಪ್ರಮುಖವಾಗಿ ಕೈಗೊಳ್ಳುವಂಥ ವ್ಯವಹಾರಗಳು ಪ್ರಯತ್ನಪೂರ್ವಕವಾದಂಥ ಯಶಸ್ಸನ್ನು ತಂದುಕೊಡುತ್ತೆ. ಅಂದರೆ ಪ್ರಯತ್ನ ಕಡಿಮೆ, ಫಲ ಜಾಸ್ತಿ ಇರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳಿಂದ ಕೂಡ ನಿಮಗೆ ಈ ದಿನ ಮುಕ್ತಿ ಸಿಕ್ಕತ್ತೆ. ಹಾಗೆ ಈ ದಿನ ಶುಭ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು, ಅದರ ಒಂದು ಪೂರ್ವ ಸಿದ್ಧತೆ, ಅದಕ್ಕೆ ಬೇಕಾದಂಥ ಒಂದು ಓಡಾಟ, ಒಂದು ಏನೋ ವಸ್ತು ಖರೀದಿ ಇತ್ಯಾದಿಗಳಲ್ಲಿ ಈ ದಿನ ಭಾಗವಹಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅವಕಾಶ ವಂಚಿತರಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಕೋಪ ಈ ದಿನ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಸ್ವಲ್ಪ ದೂರ ಇಡುವಂಥ ಪ್ರಯತ್ನದಲ್ಲಿರುತ್ತೆ. ಆದರೆ ಈ ಪ್ರತಿಷ್ಠೆ, ಈ ಒಣಜಂಬ ಇದಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಈ ಪ್ರೀತಿಯ ವಿಚಾರದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅದು ನೀವು ಮಾಡಿಕೊಂಡಿರುವಂಥ ತಪ್ಪಿನಿಂದ, ಸ್ವಯಂಕೃತ ಅಪರಾಧದಿಂದ ಈ ರೀತಿ ಆಗಿರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ. ಹಾಗೆ ಹಿರಿಯರ ನೆರವಿನಿಂದ ಕೆಲವು ಕೆಲಸಗಳು ಪೂರ್ಣ ಆಗುತ್ತೆ. ಹಾಗಾಗಿ ಅವರ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಕೂಡ ತುಂಬ ಮುಖ್ಯ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ನೀವು ಇನ್ನೊಬ್ಬರ ತಪ್ಪನ್ನು ಹುಡುಕುವಂಥ ಒಂದು ಸ್ವಭಾವವನ್ನು ಬಿಟ್ಬಿಡಬೇಕು. ಏಕೆಂದರೆ ನಿಮ್ಮಲ್ಲೇ ಅಷ್ಟೊಂದು ತಪ್ಪುಗಳಿದೆ. ಅದನ್ನೇ ನೀವು ನೋಡ್ಕೊಳ್ಳಿ, ಅದನ್ನೇ ಅಂತರವಲೋಕನ ಮಾಡಿಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ. ಆಗ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ನಾಂದಿಯಾಗತ್ತೆ ಅದು. ಹಾಗಾಗಿನೇ ಈ ದಿನ ತುಂಬ ಪ್ರಾಯೋಗಿಕವಾಗಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡುವಂಥ ದಿನ ಕೂಡ. ಫಲಿತಾಂಶ ನಿಮಗೆ ನಿಧಾನ ಆದರೂ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುತ್ತೆ. ಹಾಗಾಗಿನೇ ಆದಾಯ ನಿರೀಕ್ಷಿತ ರೀತಿಯಲ್ಲಿ ಸಿಕ್ಕಲ್ಲ, ಅದು ಸ್ವಲ್ಪ ತಡವಾಗಿ ನಿಮ್ಮ ಕೈ ಸೇರುವಂಥದ್ದು ಇರುತ್ತೆ. ಹಾಗೆ ಈ ದಿನ ಸಹನೆ ಇದ್ದರೆ ಸಮಯವೂ ಸಹಕರಿಸುತ್ತೆ, ಸಂಯಮ ಇರಬೇಕು. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಆತುರಕ್ಕೆ ಕೆಲಸಗಳಾಗ್ಬಿಡಬೇಕು ಅಂತ ಹೇಳಿ ಒತ್ತಡ ಮಾಡುವಂಥದ್ದನ್ನು ಮಾಡಬೇಡಿ. ಅದರದ್ದೇ ಆದಂಥ ಒಂದು ಗತಿಯಲ್ಲಿ ಕೆಲಸಗಳು ಸಾಗಲಿ, ಸ್ಥಿರವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯಿಂದ ನೀವು ನಿರೀಕ್ಷೆಗಳನ್ನು ಇಟ್ಕೊಂಡಾಗ ಆ ವ್ಯಕ್ತಿ ಆ ಕೆಲಸವನ್ನು ಮಾಡದೇ ಇದ್ದಾಗ ಈ ದಿನ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ದಿನ ನಿಮ್ಮ ಒಡ ಹುಟ್ಟಿದವರಾಗಲಿ ನಿಮ್ಮ ಮಕ್ಕಳಾಗಲಿ ಈ ರೀತಿಯ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ದೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಗೆಲ್ಲಬೇಕು ಅನ್ನುವಂಥ ಹಂಬಲ ನಿಮಗೆ ಜಾಸ್ತಿ. ಅದಕ್ಕಾಗಿಯೇ ಗೆಲುವಿಗಾಗಿ ನೀವು ಹೋರಾಟವನ್ನು ಮಾಡಬೇಕು.
ಇದರಿಂದ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ. ಆದರೆ ಈ ಭಯ ಸಾಧಿಸುವಂತಹ ಒಂದು ವಿಚಾರಗಳೇನಿದೆ, ಅಂದರೆ ಭಯದಿಂದಲೇ ಕೆಲವು ಕೆಲಸಗಳನ್ನು ಮಾಡುವಂಥದ್ದೇನಿದೆ, ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಭಯದ ಮೇಲೆ ಜಯ ಸಾಧಿಸಬೇಕು, ಅಂಥ ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಹಾಗಾಗಿನೇ ಈ ದಿನ ತಜ್ಞರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿ, ಅದರಲ್ಲಿ ಮುಂದುವರಿರಿ, ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗುವಂಥದ್ದು ಇದೆ. ಹಣದ ವಿಚಾರದಲ್ಲಿ ಈ ದಿನ ಇತರರಿಗೆ ಮಾತು ಕೊಟ್ಟು ತೊಂದರೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಿರುತ್ಸಾಹವನ್ನು ತಂದುಕೊಳ್ಬೇಡಿ. ಎಲ್ಲೋ ಒಂದು ಕಡೆ ಹತಾಶ ಮನೋಭಾವ ಅನ್ನುವಂಥದ್ದು ಬೇಡ. ಗೆದ್ದೇ ಗೆಲ್ತೀವಿ ನಾವು ಒಂದು ದಿನ ಅನ್ನುವಂಥದ್ದು ನಿಮ್ಮ ಅಜೆಂಡಾ ಆಗಬೇಕು, ಅದು ನಿಮ್ಮ ಸ್ಲೋಗನ್ ಆಗಬೇಕು. ಆಗ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಹಣಕ್ಕಾಗಿ, ನಿಮ್ಮ ಉದ್ಯೋಗಕ್ಕಾಗಿ, ನಿಮ್ಮ ಗೌರವ ಸ್ಥಾನಮಾನಕ್ಕಾಗಿ ಹೋರಾಟ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಯಾವ ಯಾವ ಕ್ಷೇತ್ರದಲ್ಲಿದ್ದೀರೋ ಆಯಾ ಕ್ಷೇತ್ರಗಳಲ್ಲಿ ನಿಮ್ಮ ಹೋರಾಟ, ನಿಮ್ಮ ಪ್ರಯತ್ನ ಈ ದಿನ ಇರುವಂಥದ್ದು. ಇನ್ನು ಈ ದಿನ ನಿಮಗೆ ಇದ್ದಂತಹ ಆರೋಗ್ಯ ಸಮಸ್ಯೆಯಿಂದ ಕೊಂಚ ಪರಿಹಾರ ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಭರವಸೆ ಇದೆ, ಇನ್ನೂ ಕೆಲಸವನ್ನು ಮಾಡಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಸ್ಥಿರಾಸ್ತಿಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ವ್ಯವಹಾರಗಳು ಕೂಡ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿಯೇ ಇರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕಾರ್ಯಶೈಲಿ ಏನಿದೆ, ಕಾರ್ಯವಿಧಾನ, ಇದು ಕೆಲವರಿಗೆ ತುಂಬ ಆಶ್ಚರ್ಯವನ್ನು ತರುವಂಥದ್ದು, ಹಾಗೆ ಕೆಲವರನ್ನು ಮೆಚ್ಚಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ತಪ್ಪನ್ನು ಸರಿಪಡಿಸಿದ್ದಂಥ ವ್ಯಕ್ತಿಗಳಿದ್ದಾರಲ್ಲ, ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು, ಅವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಏಕೆಂದರೆ ನೀವು ಒಂದು ರೀತಿಯಲ್ಲಿ ಪರಿಪೂರ್ಣವಾದಂಥ ವ್ಯಕ್ತಿತ್ವ ಇರಬೇಕು ಅಂತ ಹೇಳಿ ಅವರು ನಿಮ್ಮ ತಪ್ಪನ್ನು ಎತ್ತಿ ಎತ್ತಿ ತೋರಿಸಿರುವಂಥದ್ದು. ಅಂಥವ್ರಿಗೆ ಈ ದಿನ ಸ್ವಲ್ಪ ಕೃತಜ್ಞತೆ ಹೇಳಿ. ಇನ್ನು ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ, ಮಕ್ಕಳ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಹಿಡಿದ ಕೆಲಸವನ್ನು ಕೈ ಬಿಡದಿರುವಂಥ ಒಂದು ಛಲ ನಿಮಗೆ ಇರಬೇಕು. ಹಠವನ್ನು ಕಡಿಮೆ ಮಾಡಿ ಛಲವನ್ನು ಜಾಸ್ತಿ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಸಮಾಧಾನ ಇರುವಂಥ ದಿನ. ಬಹಳಷ್ಟು ದಿನಗಳಿಂದ ನೀವು ಪ್ರಯತ್ನ ಪಟ್ಟಂತಹ ಒಂದು ಕೆಲಸ ಈ ದಿನ ಪೂರ್ಣ ಆಗುತ್ತೆ, ಅದರ ಫಲಿತಾಂಶ ನಿಮ್ಮ ಕೈ ಮುಂದೆ ಇರುತ್ತೆ. ಹಾಗಾಗಿಯೇ ಈ ದಿನ ಸಾರ್ಥಕ ಜೀವನ ಅನ್ನುವಂಥದ್ದು ನಿಮ್ಮ ಸಮಾಧಾನಕ್ಕೆ ಕಾರಣ. ಹಾಗೆ ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಬವಣೆ, ನಿಮ್ಮ ಸಮಸ್ಯೆ, ಇದನ್ನು ಹೇಳಿಕೊಳ್ಳಿಕ್ಕೆ ಕೆಲವು ಸಮಯ ಆಗಿಲ್ಲ, ಪರಿತಪಿಸ್ತಾ ಇದ್ದೀರಿ. ಹಾಗೆ ಬಿಸಿ ತುಪ್ಪದಂತೆ ಇಂಥ ವಿಚಾರಗಳು ನಿಮ್ಮ ಮನಸ್ಸಿನಲ್ಲೇ ಇರುವಂಥದ್ದು. ಆದರೆ ಈ ದಿನ ಅದನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ಇದ್ದಂಥ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಅಂಥ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತೆ. ಆ ಪ್ರಯತ್ನಗಳು ಈ ದಿನವೇ ಅಂತ್ಯ ಆಗುವಂಥದ್ದು ಕೂಡ ಇದೆ. ಇನ್ನು ಮಕ್ಕಳ ಶೈಕ್ಷಣಿಕ ವಿಚಾರ ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ ಇದು. ಹಾಗೆ ಈ ದಿನ ನಿಮ್ಮ ನಂಬಿಕೆ ಆಗಲಿ, ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಈ ದಿನ ಮಾಡಬೇಡಿ. ಅಂಥ ವಿಚಾರವನ್ನು ಮಾತಾಡಲು ಕೂಡ ಬೇಡಿ. ಏಕೆಂದರೆ ಈ ಆತ್ಮವಿಶ್ವಾಸದ ಒಂದು ಗತಿ ಏನಿದೆ ಅದು ನಿರಂತರವಾಗಿ ಸಾಗ್ತಾ ಇದೆ. ಇದರಿಂದ ನೀವು ವಿಚಲಿತರಾದರೆ, ಇದು ನಿಮಗೆ ಡಿಸ್ಟರ್ಬ್ ಆದರೆ ಮುಂದೆ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆಯೇ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಒಂದು ಒಂಟಿತನ ಇರುವಂಥ ದಿನ. ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ಒಂಟಿತನವನ್ನು ಬಯಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಸಣ್ಣ ಮನಸ್ಸಿನವರ ಜೊತೆಯಲ್ಲಿ ಸ್ನೇಹ ಮಾಡಿ ನೀವು ಹಾಳಾಗಬೇಡಿ. ಏಕೆಂದರೆ ಅಂಥವ್ರಿಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುವಂಥದ್ದು. ಅಂಥವ್ರ ಜೊತೆ ಆದಷ್ಟು ಕಡಿಮೆ ಬೆರೆಯುವಂಥ ಒಂದು ಪ್ರಯತ್ನ ಮಾಡಿ.
ಹಾಗೆ ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಯೋಗ ಇದೆ. ಅದನ್ನು ಸಮರ್ಥವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ಹೆಗಲಿಗೆ ಬರುವಂತಹ ದಿನ. ಇದರಿಂದ ಒತ್ತಡಗಳು ಉಂಟಾಗುತ್ತೆ. ಕೆಲವು ಕೆಲಸಗಳನ್ನು ಸ್ಕಿಪ್ ಮಾಡ್ತೀರಿ. ಸಮಯ ಪಾಲನೆ, ಸಮಯ ಪ್ರಜ್ಞೆ ಅನ್ನುವಂಥದ್ದು ನಿಮಗೆ ಇರಲ್ಲ. ಜೊತೆಗೆ ಈ ದಿನ ನಿಮ್ಮ ಮನೆ, ನಿಮ್ಮ ಕುಟುಂಬದ ವ್ಯವಸ್ಥೆ ಕೂಡ ಸ್ವಲ್ಪ ಅತೃಪ್ತಿಯನ್ನು ತರುತ್ತೆ. ಏಕೆಂದರೆ ಬಹಳ ದಿನಗಳಿಂದ ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಎಲ್ಲಿ ಸ್ಪಷ್ಟವಾದಂತಹ ಒಂದು ಕಮ್ಯುನಿಕೇಷನ್ ಇದೆ, ಸ್ಪಷ್ಟವಾದ ನಿಲುವಿದೆ, ಅಲ್ಲಿ ಮನಃಶಾಂತಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮಗೆ ಈ ಹೊಸ ಕ್ಷೇತ್ರ ಅಷ್ಟೊಂದು ಅನುಭವವನ್ನು ತಂದಿಲ್ಲ. ಹಾಗಾಗಿಯೇ ಬೇರೆಯವರ ಸಲಹೆ ಮಾರ್ಗದರ್ಶನದಂತೆ ನಡೆಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆ. ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡ್ತೀರಿ. ಆದರೆ ನಿಮ್ಮ ಒಂದು ಸಂಕುಚಿತ ಬುದ್ಧಿ ಅಥವಾ ನಿಮ್ಮ ಒಂದು ಆವೇಶದ ಮಾತೇನಿದೆ, ಇದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಹಾಗೆ ಯಾರಿಗಾದರೂ ಕೂಡ ಹಣದ ವಿಚಾರದಲ್ಲಿ ಕೊಟ್ಟ ಮಾತನ್ನು ಏನಾದರೂ ನೀವು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ. ಏಕೆಂದರೆ ಹಣದ ಒಂದು ಸೌಲಭ್ಯ ಈ ದಿನ ಸ್ವಲ್ಪ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ಕುಟುಂಬದಲ್ಲಿ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅತ್ಯುತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಆದರೆ ಅನಗತ್ಯವಾಗಿ ಹೆಚ್ಚು ಯೋಚನೆಯನ್ನು ಮಾಡಬೇಡಿ. ಭಗವಂತ ಇದ್ದಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಹೊಸ ಜವಾಬ್ದಾರಿಗಳು ಕೂಡ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ. ವಿಷ್ಣು, ಮಹಾಲಕ್ಷ್ಮಿ ಇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.